ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಏನಪ್ಪ ಬ್ರೇಕಿಂಗ್ ನ್ಯೂಸು, ಯಾವುದರ ರಿಲೇಟೆಡು, ಹಾಗೆ ಯಾವ ಸೆಕ್ಟರ್ನ ರಿಲೇಟೆಡು, ಆ ಒಂದು ನ್ಯೂಸಿಂದ ಯಾವ್ಯಾವ ಸ್ಟಾಕ್ಗಳ ಮೇಲೆ ಇಂಪ್ಯಾಕ್ಟ್ ಬೀಳ್ತವೆ ಅನ್ನೋದನ್ನು ನೋಡೋಣ ಇವತ್ತು. ಸೊ ಆಲ್ಮೋಸ್ಟ್ ಏನು ಹೇಳೋದಪ್ಪ ಅಂದರೆ, ನಮ್ಮ ಇಂಡಿಯನ್ ಗೌರ್ಮೆಂಟು ಏನು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಇರ್ತಾವಲ್ಲ, ಸೊ ಅವನ್ನ ಜಾಸ್ತಿ ಪುಷ್ ಮಾಡ್ತಾ ಇರುತ್ತೆ. ಈಗಿನ ವಿಚಾರದಲ್ಲಿ, ಈ ವರ್ತಮಾನದಲ್ಲಿ ಪುಷ್ ಮಾಡಿರೋದು ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ. ಸೊ ಈ ಒಂದು ಇ ವಿ ರಿಲೇಟೆಡ್ ಆಗಿ ಒಂದು ಬಂದಿರತಕ್ಕಂಥ ನ್ಯೂಸ್ ಇದು. ಸೊ ನೋಡೋಣ ಏನು ನ್ಯೂಸ್ ಇದು. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಇನ್ ಎಫೆಕ್ಟ್ ಫ್ರಮ್ ಏಪ್ರಿಲ್, ಪೋಸ್ಟ್ ಫೇಮ್ 2 ಎಕ್ಸ್ಪೈರಿ. ಪೋಸ್ಟ್ ಫೇಮ್ 2 ಏನಿದೆ ಅದು ಎಕ್ಸ್ಪೈರಿ ಆಗಕ್ಕೆ ಬರ್ತಾ ಇದೆ. ಹಾಗೆಯೇ ಇನ್ನೊಂದು ಹೊಸ ಒಂದು ಸ್ಕೀಮ್ ಬರುತ್ತೆ. ಅದು ಯಾವಾಗಿಂದ ಸ್ಟಾರ್ಟ್ ಆಗೋದಪ್ಪ ಅಂತ ಹೇಳಿದ್ರೆ ಏಪ್ರಿಲ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಏನು ಸದ್ಯದರಲ್ಲಿ ಈಗ ಎಲೆಕ್ಷನ್ನು ಡಿಕ್ಲೇರ್ ಆಗುತ್ತೆ. ಸೊ ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ಜುಲೈ ತಿಂಗಳಲ್ಲಿ ನಮಗೆ ಒಂದು ಹೊಸ ಗೌರ್ಮೆಂಟು ಫಾರ್ಮ್ ಆಗಿದ್ದು ಬರುತ್ತೆ. ಸೊ ಹೊಸ ಗೌರ್ಮೆಂಟ್ ಬರುತ್ತೆ. ಸೊ ಅಲ್ಲಿ ತನಕ ಏಪ್ರಿಲಿಂದ ಜುಲೈ ತನಕನೂ ಈ ಸ್ಕೀಮು. ಸೊ ನೋಡೋಣ ಏನು ಸ್ಕೀಮ್ ಇರ್ಬೋದು, ಯಾವ ಥರ ಏನೇನು ಕತೆ ಇದ್ರದ್ದು ಅಂತ ನೋಡೋಣ. ಸೆಂಟರ್ ಅನೌನ್ಸಸ್ ನ್ಯೂ ಸ್ಕೀಮ್ ಟು ಸಬ್ಸಿಡೈಸ್ ಎಲೆಕ್ಟ್ರಿಕ್ 2 and 3 ವೀಲರ್ಸ್. 2 ವೀಲರು ಮತ್ತು 3 ವೀಲರ್ಗಳನ್ನು ಸಬ್ಸಿಡೈಸ್ ಮಾಡೋಕ್ಕೆ ಏನೋ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಓಕೆ, ಗೌರ್ಮೆಂಟ್ ಅನೌನ್ಸ್ ರೂಸ್ 500 crore ಇ ಮೊಬಿಲಿಟಿ ಸ್ಕೀಮ್ ಟು ಪ್ರಮೋಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಈ ನಂಬರು ತುಂಬಾ ಕಡಿಮೆ ಅಂತ ಅನಿಸ್ಬೋದು. ಯಾಕಂತ ಹೇಳಿದ್ರೆ, ನಾನು ಈ ಮುಂಚೆನೇ ಹೇಳಿದಾಗೆ ಏಪ್ರಿಲಿಂದ ಜುಲೈ ತನಕ ಮಾತ್ರನೇ ಈ ಸ್ಕೀಮು. ಸೊ ಜುಲೈಗೆ ಹೊಸ ಗೌರ್ಮೆಂಟು ಫಾರ್ಮ್ ಆಗಿ ಹೊಸ ಗೌರ್ಮೆಂಟ್ ಬಂದ್ಬಿಡುತ್ತೆ. ಸೊ ಅವಾಗ ಮತ್ತೆ ಇನ್ನೇನೇನು ಅಲೋಕೇಶನ್ಸ್ ಬರ್ತಾವೋ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ತನಕ 500 ಕೋಟಿ ಇವರು ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ, ಆ ಸ್ಕೀಮ್ಗೋಸ್ಕರ ಇಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್. ಓಕೆ, ಈ ಒಂದು ಏನು ಈ ಸ್ಕೀಮಿಂದ ಯಾರಿಗೆ ಹೆಲ್ಪ್ಫುಲ್ ಅಪ್ಪ? ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಓಲಾ ಎಲೆಕ್ಟ್ರಿಕ್. ಆ್ಯಕ್ಚುಲಿ ಓಲಾ ಎಲೆಕ್ಟ್ರಿಕ್ಕು ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಕೂಡ ಲಿಸ್ಟ್ ಆಗಿಲ್ಲ. ಈ ವರ್ಷ 2024 ಇದೆ. ಸೊ ಈ ವರ್ಷ ಅವರ ಒಂದು IPOನ ತೊಗೊಂಬರ್ತಾರೆ. ಸೊ ರಿಪೋರ್ಟ್ನ ಮುಖಾಂತರ ಒಂದು ಬಂದಿರತಕ್ಕಂಥ ನ್ಯೂಸ್ ಇದು. ಆಲ್ಮೋಸ್ಟ್ 40% ಮಾರ್ಕೆಟ್ ಶೇರ್ನ, ಅಂದರೆ 2 ವೀಲರ್ ಸೆಗ್ಮೆಂಟಲ್ಲಿ ಹೇಳ್ತಿದ್ದೀನಿ ನಾನು. 2 ವೀಲರ್ ಸೆಗ್ಮೆಂಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಮತ್ತು ಡೀಸೆಲ್ಲು ಮತ್ತು ಪೆಟ್ರೋಲ್ ಇದರಲ್ಲ. ಸೊ EV ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ 40% ಅಷ್ಟು ಮಾರ್ಕೆಟ್ ಶೇರ್ನ ಓಲಾ ಹೊಂದಿದ್ದಾರೆ. ಸೊ ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ, IPO ಬರೋದಕ್ಕಿಂತ ಮುಂಚೆನೇ ಓಲಾದವರು ತಮ್ಮ ಒಂದು ಆಟೋ ರಿಕ್ಷಾನ ಕೂಡ ಲಾಂಚ್ ಮಾಡೋರು ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಓಲಾ ಎಲೆಕ್ಟ್ರಿಕಲ್ ಟು ಲಾಂಚ್ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಅಹೆಡ್ ಆಫ್ ಪ್ಲಾಂಟ್ IPO ಸೇಸ್ ರಿಪೋರ್ಟ್. ಸೊ ಇದೊಂದು ಮಾತು ರಿಪೋರ್ಟ್ನ ಮುಖಾಂತರ ಬರ್ತಿರ್ತಕ್ಕಂಥದ್ದು. ಆ್ಯಕ್ಚುಲಿ ಏನಾದರೂ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದಿದ್ರೆ, ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಿದ್ದರೆ, ಸೊ ಈ ನ್ಯೂಸಿನ ಮುಖಾಂತರ ಒಳ್ಳೆ ಒಂದು ಬೂಮ್ ಬಂದಿರೋದು ಈ ಶೇರಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಸ್ಟಾಕು ಮಾರ್ಕೆಟಲ್ಲಿ ಇಲ್ಲ. ಸೊ ನೋಡೋಣ ಯಾವ್ಯಾವ ಸ್ಟಾಕ್ಗಳಿಗೆ, ಯಾವ ಬೇರೆ ಸ್ಟಾಕಿಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ನೀವು, TVS ಮೋಟಾರ್ ಕಂಪನಿ. ಆ್ಯಕ್ಚುಲಿ ನಾನು ಮಾತಾಡ್ತಿರೋದು ಇಲ್ಲಿ 2 ವೀಲರ್ ಮತ್ತು 3 ವೀಲರ್ ಸೆಗ್ಮೆಂಟ್ ಎಲೆಕ್ಟ್ರಿಕ್. ಅದರಲ್ಲೂ 2 ವೀಲರು ಪ್ಲಸ್ಸು 3 ವೀಲರು ಯಾವುದರಲ್ಲಿ, EVನಲ್ಲಿ 2 ಮತ್ತು 3 EVದಲ್ಲಿ. ಬರೇ 2 ವೀಲರ್ ಆದರೆ ಹೀರೋ ಮೋಟೋಕಾರ್ಪ್ ಏನಿದೆಯಲ್ಲ ಅದು ಬರುತ್ತೆ, ಅಂದರೆ ಅದು ಟಾಪಲ್ಲಿ ಬರುತ್ತೆ. ಬರೀ 2 ವೀಲರು ಪ್ಲಸ್ 3 ವೀಲರ್ ಆದರೆ TVS ಮೋಟಾರ್ಸ್ ಬರುತ್ತೆ. ಓಕೆ, 5 ಇಯರಲ್ಲಿ ಇದರ ಒಂದು ರಿಟರ್ನನ್ನು ನೋಡೋದಾದರೆ ನೋಡಿ, ಇಲ್ಲಿ 334%. ಯಾರು ಕೊಡ್ತಾರೆ 334%? ಯಾರೂ ಕೊಡಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಶೇರು, ಫಂಡಮೆಂಟಲಿನೂ ಹಾಗೆಯೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರು. ಯಾರು ಬಡ್ಡಿಗೆ ಬಿಟ್ರೂ ಇಷ್ಟು ದುಡ್ಡು ಕೊಡಲ್ಲ. ಸೊ ಯೋಚನೆ ಮಾಡಿ, ಪೇಷನ್ಸ್ ಇರಬೇಕು. ಅಂತ ಹೇಳ್ಬಿಟ್ಟು ಇವತ್ತು ಹಾಕ್ಬಿಟ್ಟು ನಾಳೆ ನೋಡಿದ್ರೆ ಅಫ್ಕೋರ್ಸ್ ಅದು ನೆಗೆಟಿವ್ ಅಲ್ಲೇ ಇರುತ್ತೆ. ಇನ್ನೊಂದು 1 ತಿಂಗಳು ಬಿಟ್ಟು ಹಾಗೆ ನೋಡ್ತಾ ಹೋದ್ರೆ ಅಫ್ಕೋರ್ಸ್ ಹತ್ತತ್ರ ಎಲ್ಲ ಒಂದು 2.5% ಆ ಥರ ಇದಾಗಿ ಮೂವ್ ಆಗಿರುತ್ತೆ. ಅಲ್ಟಿಮೇಟಾಗಿ ನೆಗೆಟಿವಲ್ಲಿ ಏನೋ ಒಂದು ಹೇಳ್ಕೊಂಡು ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಹ್ಯೂಮನ್ ಮೆಂಟಾಲಿಟಿನಾಗೆ ಎಲ್ಲವೂ ತಕ್ಷಣಕ್ಕೆ ಬೇಕು, ಆಗಲ್ಲ ತಕ್ಷಣಕ್ಕೆ. ಪೇಷನ್ಸ್ ಬೇಕು. ಪೇಷನ್ಸ್ ಇಸ್ ಅ ಕೀ ಟು ಗೆಟ್ ಅ ಸಕ್ಸಸ್. ಓಕೆ, ಅದೊಂದು ಕಡೆ ಇದ್ದರೆ ನೋಡಿ, ಇದರ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು
ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದೆ. 3,500, 4,123, 4,700, ಹಾಗೆಯೇ ಇವಾಗ 6,000. ಸೊ ಲೈಬಿಲಿಟಿ ಬಾರೋಯಿಂಗ್ಸು. ಸೊ ಬಾರೋಯಿಂಗ್ಸ್ನ ನೋಡೋದಾದ್ರೆ ನೋಡಿ 709, 904, 1000, 1100, 1200 ಲೈಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಓಕೆ, ಪ್ರಾಫಿಟ್ ಏನಾದರೂ ಜಾಸ್ತಿ ಆಗ್ತಿದೆಯಾ ಅದನ್ನು ಚೆಕ್ ಮಾಡೋಣ. ನಾನು ಅದನ್ನು ತೋರಿಸ್ತೀನಿ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ರಿ, ಪ್ರಾಫಿಟ್ಟು ಕೆಳಗೆ ಹೋಗ್ತಿದೆ, ಈ ಲೋನ್ಸು ಮೇಲೋಗ್ತಿದೆ, ಇಲ್ಲೊಂದು ಎಕ್ಸ್ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ರೆ ಆ ಕಂಪನಿಯಿಂದ ದೂರ ಇರಿ, ಹೋಗಕ್ಕೆ ಹೋಗ್ಬಿಡಿ, ಆ ಕಂಪ್ನಿನ ಬಿಟ್ಬಿಡಿ ಅಂತ ಕಂಪ್ನಿನ. ಓಕೆನಾ? ಬಟ್ ಈ ಕಂಪ್ನಿದಲ್ಲಿ ಒಂದು ಎಕ್ಸಾಂಪಲ್ ಸಿಗ್ತೀನಿ ನೋಡಿ. ಇವಾಗ ಈ ಕಂಪ್ನಿದಲ್ಲಿ ಏನಾಗ್ತಿದೆ, ಒಂದು ಲೈಬಿಲಿಟಿನೂ ಜಾಸ್ತಿ ಆಗಿದೆ. ಸೊ ಅದೇ ಥರ ಇನ್ ದ ಸೇಮ್ ವೇ ಪ್ರಾಫಿಟ್ ಕೂಡ ಮೇಲೆ ಹೋಗ್ತಾ ಇದೆ. ತೋರಿಸ್ತೀನಿ ಮುಂದೆ. ಸೊ ಇಂಥ ಕಂಪನಿ ಓಕೆ ಫೈನ್, ಚೆನ್ನಾಗಿದೆ, ನಾವು ಹೋಗಬಹುದು, ಬೈ ಮಾಡ್ಬೋದು. ಶಾರ್ಟ್ ಟರ್ಮ್ ಬಾರೋಯಿಂಗ್ಸೂ ಕೂಡ ಇದೆ ಇವ್ರದ್ದು 1033. ಓಕೆ ನೋಡಿ, ಇಲ್ಲಿ ಹೇಳಿದೆ, ಇಲ್ಲಿ ನಾನು ಈ ಮುಂಚೆ ಹೇಳಿದೆ ನಿಮಗೆ ನೆಟ್ ಪ್ರಾಫಿಟ್ ನೋಡ್ಕೊ ಅಂತ ಬನ್ನಿ. 2012 ಇಲ್ಲಿ ಮಾರ್ಚ್ 2012, 13, 14 ಅಪ್ ಟು 23 ತನಕ ಇದೆ ನೋಡಿ. ಇಲ್ಲಿ 132, 198, 187, 328, 429, ಹಾಗೆಯೇ ಇಲ್ಲೂ ಕೂಡ ಇಲ್ಲಿ ತನಕ ಇನ್ಕ್ರೀಸ್ ಆಯಿತು. 647, 608, 731, 1309. ಅಲ್ಟಿಮೇಟಾಗಿ ಏನಾಗ್ತಿದೆ, ಈ ಮುಂಚೆನೇ ಹೇಳಿದೆ ನಾನು ನಿಮಗೆ, ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಅದರೊಟ್ಟಿಗೆ ಪ್ರಾಫಿಟ್ ಕೂಡ ಮೇಲೆ ಹೋಗ್ತಿದೆ, ಅಂದರೆ ಕೆಲಸ ಮಾಡ್ತಿದ್ದಾರೆ. ಸೊ ಅದರೊಟ್ಟಿಗೆ ಲೈಬಿಲಿಟಿ ಏನು ಲೋನ್ಸ್ ಕೂಡ ಹೋಗ್ತಿದೆ. ಸೊ ಪ್ರಾಫಿಟ್ ಬರ್ತಿದೆಯಾ, ಓಕೆ ಫೈನ್, ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ಸೊ ಪ್ರಾಫಿಟ್ ಬರ್ತಿದೆ. ಇವರು ಪ್ರಾಫಿಟ್ಟು ಇಲ್ಲ, ಲೋನ್ಸ್ ತೊಗೊತಿದ್ದಾರೆ ಅಂತ ಹೇಳಿದ್ರೆ, ಸೊ ಏನೋ ಇದೆ ಒಳಗಡೆ, ಏನೋ ಹಲ್ಲಾಗುಲ್ಲ ನಡೀತಿದೆ. ಸೊ ಅದರಿಂದ ನಾವು ದೂರ ಇರತಕ್ಕಂಥದ್ದು ತುಂಬಾ ಒಳ್ಳೆಯದು. ಸೊ ಈ ಒಂದು ಕಂಪನಿ ಓಕೆ ಫೈನ್ ಚೆನ್ನಾಗಿದೆ, ಲಾಂಗ್ ಟರ್ಮಿಗೆ ಮಾತ್ರ ಹೇಳಿ ಮಾಡ್ತಿರ್ತಕ್ಕಂಥ ಕಂಪನಿ ಇದು. ನೀವು ಆಲ್ರೆಡಿ ನಾನು ತೋರಿಸ್ದೆ ನಿಮಗೆ 5 ಇಯರ್ನ ಒಂದು ರಿಟರ್ನು, ಸಾಲಿಡ್ ಆಗಿರ್ತಕ್ಕಂಥ ರಿಟರ್ನ್ ಕೊಟ್ಟಿದೆ 300%. ಬೇಸಿಕಲಿ ಏನಪ್ಪ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟು ಅಂತ ಹೇಳಿದ್ರೆ, ಒಂದು ಕಂಪನಿ ಬೇಸಿಕ್ ಹೇಳ್ತಿರೋದು, ಒಂದು ಕಂಪನಿ 5 ವರ್ಷದಲ್ಲಿ ಆ ಒಂದು ನಮ್ಮ ಅಮೌಂಟ್ನ ಡಬಲ್ ಮಾಡಿಕೊಡ್ಬೇಕು, ಅಂದರೆ 100% ಅಷ್ಟು ರಿಟರ್ನನ್ನು ಮಾಡಬೇಕು. ಇಲ್ಲೇನಾಗಿದೆ 300% ಅಷ್ಟು ರಿಟರ್ನ್ ಬಂದಿದೆ. ಓಕೆ, ಹಾಗೆಯೇ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡೋಣ. ಪ್ರಮೋಟರ್ಸ್ ಹೋಲ್ಡಿಂಗನ್ನು ನೋಡಿದರೆ 50% ಪ್ರಮೋಟರ್ಸ್ ಇದ್ದಾರೆ. FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 19, 21% ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅಂದರೆ ನಮ್ಮ ದೇಶದವರು, ಪಬ್ಲಿಕ್ಕು ಅಂದರೆ ನಮ್ಮಂಥವ್ರು ನೀವೆಲ್ಲ 8% ಇದ್ದಾರೆ. ಓಕೆ ಫೈನ್, ಚೆನ್ನಾಗಿದೆ, ಹೋಗ್ಬೋದು. ನೆಕ್ಸ್ಟ್ ಒಂದು ಶೇರ್ನ ನೋಡೋದಾದರೆ ನೋಡಿ, ಬಜಾಜ್ ಆಟೋ ಲಿಮಿಟೆಡ್. ಇದ್ರದ್ದು ಕೂಡ ಈ ಶೇರ್ ಆ್ಯಕ್ಚುಲಿ ನಿಫ್ಟಿ 50ಯಲ್ಲಿ ಇರತಕ್ಕಂಥ ಒಂದು ಸ್ಟಾಕ್. 5 ಇಯರ್ ರಿಟರ್ನು 177% ಕೊಟ್ಟಿದೆ. ಇದು ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ, ನಾನು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಹೇಳ್ತೀನಿ. 177%. ಹೀಗೇ ನೀವು ಸ್ಟಾಕ್ನ ಈ ಥರ ಸರ್ಚ್ ಮಾಡಿದ ತಕ್ಷಣ ಈಗ ಒಂದು ವಿಂಡೋ ಓಪನ್ ಆಗುತ್ತೆ, ಇದೇ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ 5 ಇಯರ್ ಅಂತ ಟ್ಯಾಪ್ ಮಾಡಿದ್ದೀನಿ ನಾನು. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 5 ಇಯರ್ ತೋರಿಸುತ್ತೆ ನಿಮಗೆ. 6 ಮಂತ್ ಏನಾದ್ರು 6 ಮಂತು, ಮ್ಯಾಕ್ಸ್ ಆದರೆ ಮ್ಯಾಕ್ಸು ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸ್ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಮಾರ್ಕೆಟಲ್ಲಿ ಈ ಒಂದು ಕಂಪನಿ ಲಿಸ್ಟ್ ಆದಾಗಿಂದನೂ ಎಷ್ಟು ರಿಟರ್ನ್ ತೋರಿಸಿದೆ ಅಂತ ಇಲ್ಲಿ ತೋರಿಸುತ್ತೆ. ಬ್ರ್ಯಾಕೆಟಲ್ಲಿ ಎಷ್ಟು ಒಂದು % ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತಕ್ಕಂಥ ನಮಗೆ ತೋರಿಸುತ್ತೆ. ಓಕೆ ಫೈನ್. ಬಜಾಜ್ ಆಟೋ 5 ಇಯರ್ 177% ರಿಟರ್ನನ್ನು ಕೊಟ್ಟಿದೆ. ಇಲ್ಲಿ ನೋಡಿ ತುಂಬಾ ಸಕ್ಕತ್ತಾಗಿದೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸು 0, ಲಾಂಗ್ ಟರ್ಮ್ ಬಾರೋಯಿಂಗ್ಸೇ ಇಲ್ಲ ಇವ್ರದ್ದು ನೋಡ್ರಿ, ಇಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇಲ್ಲ. ಹಾಗೆಯೇ ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಇದು ಕೂಡ ಇಲ್ಲ, 0. ಲೋನೇ ತೊಗೊಂಡಿಲ್ಲ, ಏನು ಸಾಲನೇ ಮಾಡಿಲ್ಲ, ಹಂಗೆ ಮಾಡ್ತಿದೆ ಇದು ಕಂಪ್ನಿ ಬಿಸ್ನೆಸ್ನ. ಇಲ್ಲೇ ನೋಡ್ಬೋದು. ಇಂಥ ಕಂಪನಿಗಳನ್ನು ಹುಡುಕಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇಂಟ್ರಾಡೇ ಆಡ್ಕೊಂಬಿಟ್ಟು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ನಥಿಂಗ್ ವಿಲ್ ಹ್ಯಾಪನ್. ಅಲ್ಟಿಮೇಟಾಗಿ ಬ್ರೋಕರ್ ದುಡ್ಡು ಮಾಡ್ತಿರ್ತಾನೆ, ನೀವು ಮಾತ್ರ ಕಳ್ಕೊತಿರ್ತೀರ. ಮಾರ್ಕೆಟಲ್ಲಿ ಹಿಂಗೇನೆ, ಯಾರೊಬ್ರು ಕಳ್ಕೊತಿದ್ದಾನೆ ಅಂದರೆ ದುಡ್ಡಲ್ಲಿ ಹೋಗುತ್ತೆ, ಇನ್ನೊಬ್ನಿಗೆ ಹೋಗುತ್ತೆ. ಒಬ್ಬ ಲಾಸ್ ಮಾಡ್ಕೊತಿದ್ದಾನೆ ಅಂದರೆ ಮತ್ತೊಬ್ಬ ಬಾಲ್ಗೆ ತೊಗೋತಾ ಇರ್ತಾನೆ, ಹಾಗೆ ಆಗುತ್ತೆ. ಸೊ ಇವರಿಬ್ಬರನ್ನ ಆಡ್ಸೋರು ಯಾರು, ಮಧ್ಯದಲ್ಲಿ ಕೂತವನು ಬ್ರೋಕರ್, ಅವನಿಗೆ ಮಾತ್ರ ಅಮೌಂಟ್ ಹೋಗ್ತಾನೆ ಇರುತ್ತೆ. ನೀವು ಲಾಸಾರ ಮಾಡಿಕೊಡ್ರಿ, ಲಾಭನಾರ ಮಾಡಿಕೊಡ್ರಿ, ಇಷ್ಟಂತ % ಇರುತ್ತೆ, ಹೋಗ್ತಾನೆ ಇರುತ್ತೆ. ದಯವಿಟ್ಟು ಅದಕ್ಕೆ ಹೇಳೋದು, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಒಂದು ಅಮೌಂಟ್ನ ಜನ್ರೇಟ್ ಮಾಡ್ಬೋದು. ನೀವು ಕನಸಲ್ಲೂ ಕೇಳಿರಲ್ಲ, ಯಾವತ್ತೂ ನೋಡಿರಲ್ಲ, ಅಂಥದ್ದನ್ನು ಮಾಡ್ಬೋದು ನಾವು. ಓಕೆ ಫೈನ್. ಟಾಪಿಕಿಗೆ ಬರೋದಾದರೆ ನೋಡಿ, ಇದು P&L ಸ್ಟೇಟ್ಮೆಂಟು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಿಂದು. ನೆಟ್ ಪ್ರಾಫಿಟನ್ನು ನೋಡೋದಾದರೆ ಈ ಕಾಲಮಲ್ಲಿ ನೋಡ್ಬೋದು ನೀವು, ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದೆ. ಲಾಸ್ಟಲ್ಲಿ 6,060 ಕೋಟಿ ಒಂದು ಪ್ರಾಫಿಟನ್ನು ಮಾಡಿದೆ. ಆ್ಯಕ್ಚುಲಿ ಏನು ಇದರಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸು ಇಲ್ಲ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಇಲ್ಲ. ಓಕೆ, ಒಂದು ವೆಲ್ ಆ್ಯಂಡ್ ಗುಡ್ ಹೆಲ್ತಿ ಕಂಪನಿ ಅಂತ ಹೇಳ್ಬೋದು.
ಪ್ರಮೋಟರ್ಸ್ ಹೋಲ್ಡಿಂಗ್ನ ನೋಡೋದಾದರೆ 54.95 54.95% ಅಷ್ಟು. FIIಗಳು 14, ಗೌರ್ಮೆಂಟ್ ಅವರು ಕೂಡ ಇದ್ದಾರೆ ಇದರಲ್ಲಿ. ಗೌರ್ಮೆಂಟ್ ಅವರು ನೆಗ್ಲಿಜಿಬಲ್ 0.07 ಅಷ್ಟು. ಪಬ್ಲಿಕ್ ನಿಮ್ಮಂಥವ್ರು 21% ಜನ ಇದ್ದಾರೆ ಇದರಲ್ಲಿ. ಎರಡೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಶೇರ್. ಆ್ಯಕ್ಚುಲಿ ಓಲಾ ಎಲೆಕ್ಟ್ರಿಕ್ ಏನಾದರೂ ಬಂದರೆ ಇದ್ರದ್ದೆಲ್ಲ ಇವಕ್ಕೆಲ್ಲ ಒಂಥರ ಟೆನ್ಷನ್ ಆಗುತ್ತೆ, ಆ ಥರ ಇದೆ ಅದು. ಯಾಕಂದರೆ ಅದೇನು ಡೆಡಿಕೇಟೆಡ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಓನ್ಲಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ನೇ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು. 40% ಅಷ್ಟು ಮಾರ್ಕೆಟ್ ಶೇರ್ನ ಅವ್ರು ಹೊಂದಿದ್ದಾರೆ. ಯಾವುದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ, ಅದರಲ್ಲೂ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ. ಓಕೆನಾ. IPO ಬರೋದಕ್ಕಿಂತ ಮುಂಚೆನೇ ಆಟೋ ರಿಕ್ಷಾ ಬೇರೆ ತರ್ತೀವಿ ಅಂತ ಹೇಳ್ತಾರೆ. ಸೊ ನೋಡೋಣ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅದು ಸ್ಟಾಕ್ ಮಾರ್ಕೆಟಲ್ಲಿ ಆದಮೇಲೆ ಅಂತ ಹೇಳ್ಬಿಟ್ಟು. ಓಕೆ, ಏನೇ ಹೇಳಿದ್ರು ಈ ಒಂದು ನ್ಯೂಸು ಓಲಾ ಎಲೆಕ್ಟ್ರಿಕ್ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಿದ್ರೆ ಅದಕ್ಕೊಂದು ಪಾಸಿಟಿವ್ ನ್ಯೂಸೇ ಆಗಿರ್ತಿತ್ತು. ಸೊ ಆದರೆ ಇಂಪ್ಯಾಕ್ಟು ಈ 2 ಶೇರ್ಗಳಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆಯೇ ಲಾಂಗ್ ಟರ್ಮಲ್ಲಿ ಈ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು ಅಥವಾ SIP ಮಾಡೋಕ್ಕಾಗಿರ್ಬೋದು ತುಂಬ ಮಾಡಿಸಿರ್ತಕ್ಕಂಥ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಓಕೆ ಗೈಸ್, ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದೇ ಲೈಕು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಅವೇರ್ನೆಸ್ ಬರಲಿ. ಒಂದು ಸ್ಟಾಕ್ ಮಾರ್ಕೆಟ್ ಅಂತ ಇದೆಯಂತೆ, ಸೊ ಆ ಥರ ಎಲ್ಲ ಕಂಪನಿಯೆಲ್ಲ ಲಿಸ್ಟ್ ಆಗಿರುತ್ತಂತೆ, ನಾವು ಅದನ್ನು ಬೈ ಮಾಡ್ಬೋದು, ಆ ಥರ ಎಲ್ಲ ಒಂದು ಅವೇರ್ನೆಸ್ ಬರಲಿ. ಯಾಕಂತಂದರೆ ಎಷ್ಟೋ ಜನಕ್ಕೆ ಈ ಒಂದು ಕಾನ್ಸೆಪ್ಟಾಗಿ ಗೊತ್ತಿರಲ್ಲ. ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದರಲ್ಲಿ ಏನಿದೆ, ಇವತ್ತು ಹಾಕ್ತೀವಿ ನಾಳೆ ಹೋಗ್ಬಿಡುತ್ತೆ ದುಡ್ಡು, ಬರಲ್ಲ. ಯಾಕಂದರೆ ಜನಕ್ಕೆ ತುಂಬಾ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಎಲ್ಲೋ ಒಂದು ಈಗಿನ ದಿನಗಳಲ್ಲಿ ನೋಡ್ಬೋದು ನೀವು, OTP ಕೊಡ್ತಾರೆ, ಏನೋ ಒಂದು ಆಗ್ಬಿಡುತ್ತದು. ಸೊ ಈ ಥರ ತುಂಬಾ ಆಗಿರುತ್ತೆ. ಸೊ ಮಾರ್ಕೆಟಲ್ಲಿ ಈ ಥರ ಯಾವುದೂ ಆಗಲ್ಲ. ಸೊ ಹಿಂಗಾಗತ್ತೆ ಅಂತಲೇ ಸೆಬಿನ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಸೆಬಿ ಇರೋದು ಇಂಥದ್ದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟೆ. ಸೆಬಿ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ, ಸ್ಟಾಕ್ ಮಾರ್ಕೆಟನ್ನು. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.